ಕೆನರಾ ಬ್ಯಾಂಕ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಮಾಡಲಾಯಿತು. ಬನಶಂಕರಿಯ ಬಿಡಿಎ ಕಾಂಪ್ಲೆಕ್ಸ್ ಬಳಿಯಲ್ಲಿ ಈ ಅಭಿಯಾನ ನಡೆಯಿತು. ಕಳೆದ 10 ರಿಂದ 11 ವರ್ಷದಿಂದಲೂ ಕೂಡ ಕೆನರಾ ಬ್ಯಾಂಕ್ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. 2014 ರಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದ ಎಲ್ಲಾ ಬ್ರಾಂಚ್ ಮತ್ತು ರೀಜನಲ್ ಆಫೀಸ್ಗಳ ವ್ಯಾಪ್ತಿಯಲ್ಲಿ ಈ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಪರಿಸರವನ್ನ ಹಸಿರಾಗಿಟ್ಟುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೈಚೀಲಗಳನ್ನು ಬಳಕೆ ಮಾಡುವುದು ಕೆನರಾ ಬ್ಯಾಂಕ್ನ ಮುಖ್ಯ ಧ್ಯೇಯವಾಗಿದೆ. Every year it will be there. Every year it will be there. So every year we are conducting that, and this is for sensitizing the public. So how important? Actually, within the office regularly we do these things, but once in a year we will come to the public so that the public awareness can be made. That is the purpose actually. That's why we are doing. Actually, we are the now 4th largest economy in the world. So we have a responsibility on our shoulders to make this country more cleaner, so that the foreign visitors, everybody will come here and they realize that the visitor tourism will be increased, and the image of the country among the globally that can be improved much. So everyone, it's not that we are expecting them to come on the roads and clean that. If within their operational area, they should ensure that their area is clean and neat. That's what actually we expect. Yes, thank you. This program will be continue. Every year it will be there. Every year it will be there. So every year we are conducting that. ಇವತ್ತು ನಮ್ಮ ಕೆನರಾ ಬ್ಯಾಂಕಿನ ವತಿಯಿಂದ ಈ ಬಿಡಿಎ ಕಾಂಪ್ಲೆಕ್ಸ್ ಬನಶಂಕರಿಯಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ 9 ಗಂಟೆವರೆಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಸುಮಾರು 10-11 ವರ್ಷಗಳಿಂದ ಸತತವಾಗಿ ನಮ್ಮ ಕೆನರಾ ಬ್ಯಾಂಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ನಮ್ಮ ದೇಶದಾದ್ಯಂತ ನಮ್ಮ ಎಲ್ಲ ಬ್ರಾಂಚಸ್, ಸರ್ಕಲ್ ಆಫೀಸಸ್ ಮತ್ತು ರೀಜನಲ್ ಆಫೀಸಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಫಾಯಿ ಕರ್ಮಚಾರಿಗಳಂತ ಬಿಬಿಎಂಪಿಯ ಸಫಾಯಿ ಕರ್ಮಚಾರಿಗಳನ್ನು ಕೂಡ ನಾವು ಅವರನ್ನ ಇಲ್ಲಿ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಮಾಡಲಾಯಿತು. ಬನಶಂಕರಿಯ ಬಿಡಿಎ ಕಾಂಪ್ಲೆಕ್ಸ್ ಬಳಿಯಲ್ಲಿ ಈ ಅಭಿಯಾನ ನಡೆಯಿತು. ಕಳೆದ 10 ರಿಂದ 11 ವರ್ಷದಿಂದಲೂ ಕೂಡ ಕೆನರಾ ಬ್ಯಾಂಕ್ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. 2014 ರಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದ ಎಲ್ಲಾ ಬ್ರಾಂಚ್ ಮತ್ತು ರೀಜನಲ್ ಆಫೀಸ್ಗಳ ವ್ಯಾಪ್ತಿಯಲ್ಲಿ ಈ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಪರಿಸರವನ್ನ ಹಸಿರಾಗಿಟ್ಟುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೈಚೀಲಗಳನ್ನು ಬಳಕೆ ಮಾಡುವುದು ಕೆನರಾ ಬ್ಯಾಂಕ್ನ ಮುಖ್ಯ ಧ್ಯೇಯವಾಗಿದೆ. Every year it will be there. Every year it will be there. So every year we are conducting that, and this is for sensitizing the public. So how important? Actually, within the office regularly we do these things, but once in a year we will come to the public so that the public awareness can be made. That is the purpose actually. That's why we are doing. Actually, we are the now 4th largest economy in the world. So we have a responsibility on our shoulders to make this country more cleaner, so that the foreign visitors, everybody will come here and they realize that the visitor tourism will be increased, and the image of the country among the globally that can be improved much. So everyone, it's not that we are expecting them to come on the roads and clean that. If within their operational area, they should ensure that their area is clean and neat. That's what actually we expect. Yes, thank you. This program will be continue. Every year it will be there. Every year it will be there. So every year we are conducting that. ಇವತ್ತು ನಮ್ಮ ಕೆನರಾ ಬ್ಯಾಂಕಿನ ವತಿಯಿಂದ ಈ ಬಿಡಿಎ ಕಾಂಪ್ಲೆಕ್ಸ್ ಬನಶಂಕರಿಯಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ 9 ಗಂಟೆವರೆಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ
ಸುಮಾರು 10-11 ವರ್ಷಗಳಿಂದ ಸತತವಾಗಿ ನಮ್ಮ ಕೆನರಾ ಬ್ಯಾಂಕು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇವತ್ತು ನಮ್ಮ ದೇಶದಾದ್ಯಂತ ನಮ್ಮ ಎಲ್ಲ ಬ್ರಾಂಚಸ್, ಸರ್ಕಲ್ ಆಫೀಸಸ್ ಮತ್ತು ರೀಜನಲ್ ಆಫೀಸ್ ಅಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಫಾಯಿ ಕರ್ಮಚಾರಿಗಳಂತ ಬಿಬಿಎಂಪಿಯ ಸಫಾಯಿ ಕರ್ಮಚಾರಿಗಳನ್ನು ಕೂಡ ನಾವು ಅವರನ್ನ ಇಲ್ಲಿ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನ ಮಾಡಲಾಯಿತು. ಬನಶಂಕರಿಯ ಬಿಡಿಎ ಕಾಂಪ್ಲೆಕ್ಸ್ ಬಳಿಯಲ್ಲಿ ಈ ಅಭಿಯಾನ ನಡೆಯಿತು. ಕಳೆದ 10-11 ವರ್ಷದಿಂದಲೂ ಕೂಡ ಕೆನರಾ ಬ್ಯಾಂಕ್ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನ ನಡೆಸಿಕೊಂಡು ಬರಲಾಗ್ತಾ ಇದೆ. 2014ರಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದ ಎಲ್ಲಾ ಬ್ರಾಂಚ್ ಮತ್ತು ರೀಜನಲ್ ಆಫೀಸ್ಗಳ ವ್ಯಾಪ್ತಿಯಲ್ಲಿ ಈ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಪರಿಸರವನ್ನ ಹಸಿರಾಗಿಟ್ಟುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೈಚೀಲಗಳನ್ನ ಬಳಕೆ ಮಾಡುವುದು ಕೆನರಾ ಬ್ಯಾಂಕ್ನ ಮುಖ್ಯ ಧ್ಯೇಯವಾಗಿದೆ. Every year it will be there. Every year it will be there. So every year we are conducting that, and this is for sensitizing the public. So how important? Actually, within the office regularly we do these things, but once in a year we will come to the public so that the public awareness can be made. That is the purpose actually. That's why we are doing. Messages. Actually, we are the now 4th largest economy in the world. So we have a responsibility on our shoulders to make this country more cleaner, so that the foreign visitors, everybody will come here and they realize that the visitor tourism will be increased, and the image of the country among the globally that can be improved much. So everyone, it's not that we are expecting them to come on the roads and clean that. If within their operational area, they should ensure that their area is clean and neat. That's what actually we expect. Yes, thank you. This program will be continued. Every year it will be there. Every year it will be there. So every year we are conducting that. ಇವತ್ತು ನಮ್ಮ ಕೆನರಾ ಬ್ಯಾಂಕಿನ ವತಿಯಿಂದ ಈ ಬಿಡಿಎ ಕಾಂಪ್ಲೆಕ್ಸ್ ಬನಶಂಕರಿಯಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ 9 ಗಂಟೆವರೆಗೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಸುಮಾರು 10-11 ವರ್ಷಗಳಿಂದ ಸತತವಾಗಿ ನಮ್ಮ ಕೆನರಾ ಬ್ಯಾಂಕು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇವತ್ತು ನಮ್ಮ ದೇಶದಾದ್ಯಂತ ನಮ್ಮ ಎಲ್ಲ ಬ್ರಾಂಚಸ್, ಸರ್ಕಲ್ ಆಫೀಸಸ್ ಮತ್ತು ರೀಜನಲ್ ಆಫೀಸ್ ಅಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸಫಾಯಿ ಕರ್ಮಚಾರಿಗಳಂತ ಬಿಬಿಎಂಪಿಯ ಸಫಾಯಿ ಕರ್ಮಚಾರಿಗಳನ್ನು ಕೂಡ ನಾವು ಅವರನ್ನ ಇಲ್ಲಿ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ